ಮತ್ತೆ ಸಿಗುವ. ಬಾಯ್. ಹಾಯ್ ಚಿನ್ನುವರಿ. ಡಾಗ್ಸ್ ಅಂತ ಶಬ್ದಕ್ಕೆ ಗೈಸ್ ನನ್ನ ಮಗ ಬಂದ. ಇದು ಪ್ಯೂರ್ ಗೋಲ್ಡ್ ಇಂದ ಮಾಡಿರೋದು. ಇದು ಚಿಕ್ಲ 1 2 3 4 get on the dance floor. ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಸಡನ್ ಆಗಿ ವಿಡಿಯೋ ಮಾಡೋಕ್ಕೆ ವ್ಲಾಗ್ ಮಾಡೋಕ್ಕೆ ಏನು ಕಾರಣ ಗೊತ್ತಾ? ಆ್ಯಕ್ಚುಲಿ ನಾನು ಇವಾಗ ಹೇಳಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಆದರೆ ನಿಮ್ಗೆ ಒಬ್ರನ್ನ ತೋರಿಸ್ತೀನಿ. ಯಾವತ್ತೂ ನಾವು ಮಮ್ಮಿ ಚೂಡಿದಾರ್ ಹಾಕ್ತಾ ಇರೋದಕ್ಕೆ ಇವತ್ತು ನಾವು ಹಾಕ್ಸಿದ್ದೀವಿ. ನಾವು ಮಮ್ಮಿ ಇದುವರೆಗೂ ಒಂದು ನನಗೆ ಬುದ್ಧಿ ಬಂದಾಗಿಂದ ಒಂದ್ಸಲಿ ಹಾಕಿರೋದೇ ಡೌಟ್ ಅನಿಸುತ್ತೆ ಚೂಡಿದಾರ್ನ, ಒಂದ್ಸಲಿ 2 ಸಲ ಅಷ್ಟೇ. ಇವಾಗ ಮತ್ತೆ ನಾವು ಹಾಕ್ಸಿದ್ದೀವಿ. ಯಾಕೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಶಶಿ ನಿಂಬೆಣ್ಣೆ ತಗೊಂಡು ಹಾಯ್ ವ್ಲಾಗ್ ವ್ಲಾಗ್. ನಾವು ಬಸ್ ಹಸ್ತಾ ಇದೀವಿ. ಅಣ್ಣ ನಿಜವಾಗ್ಲೂ ಮತ್ತೆ ಅಲ್ವಾ? ಚಿನ್ನಿ ಸ್ವೆಟರ್. ಅಯ್ಯೋ ಅಣ್ಣ ಅಣ್ಣ ಸ್ವೆಟ್ರು. ಏಯ್ ಲೂಸು. ಹಾಯ್ ಹಾಯ್ ಫ್ರೆಂಡ್ಸ್, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸಪೋರ್ಟ್ ಮಾಡಿ. ಇನ್ನೂ ನಂದು ಹಳೆ ವ್ಲಾಗ್ ಎಲ್ಲ ಹೇಳಿದ್ದೆ. ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ನ ರಿವೀಲ್ ಮಾಡಿಲ್ಲ. ದೇವಸ್ಥಾನ ಪೂಜೆಗೆ ಹೋಗ್ತಿದ್ದೀವಿ. 10 ಗಂಟೆಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ ಕಾರಣ ಏನು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರ್ ಟ್ರಿಪ್ ಹೋಗಿ ಅಲ್ಲೇ ಏನೇನು ಪ್ಲೇಸ್ ಇರುತ್ತೆ ನೋಡ್ಕೊಂಡು ಅದು ಏನೇನಿರುತ್ತೋ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಗೈಸ್. ಲೈಕ್ ಮಾಡಿ ಹತ್ತ ಶಶಿ ಓವರಾಗಿ ಆಡ್ಬೇಡ. 10 ಶಶಿ. ಡೋರೇ ಕ್ಲೋಸ್ ಆಗೋಯ್ತು. ಲೂಸ್ ಥರ ಆಡ್ತೀಯ ಕಣ. ತಿಕ್ಲ ವಿಡಿಯೋದೆಲ್ಲ ಹಂಗೆ ಹಾಕ್ತೀನಿ ನೋಡಿ. ತಿಕ್ಲ ಅಂತಾನೆ ಹಾಕ್ತೀನಿ. ಫೈನಲಿ ಹೋಯ್ತಾ ಇದೀವಿ ಗಾಯ್ಸ್. ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳು. ಹೋಗ್ಬಿಟ್ಟು ಬರ್ತೀವಿ ಗಾಯ್ಸ್. ಆಕ್ಚುಲಿ ಗೈಸ್ 7-8 ವರ್ಷದ ಕನಸು ಇವಾಗ ನನ್ಸಾಗ್ತೈತೆ. ನಾವ್ ಇಷ್ಟೇ ಅಕ್ಕ ಅಲ್ಲಿ ಕೋವಿಡ್ ಬರೋದ್ಕಿಂತ ಮುಂಚೆ ಮನೆ ಇದ್ದಾಗಿಂದನೂ ಅನ್ಕೋತಿರತ್ತಾನೆ ಹೋಗ್ಬೇಕು ಅಂತ. ಅವಾಗ ಈ ಟ್ರಿಪ್ ಎಷ್ಟು ಸತಿ ಕ್ಯಾನ್ಸಲ್ ಆಗಿ ಅದೆಷ್ಟು ಸತಿ ಹೋಗ್ಬೇಕು ಅನ್ಕೊಂತಾ ಇದ್ವಿ. ಥ್ಯಾಂಕ್ ಯು. ಅಂತೂ ಇಂತೂ ಮಿಷನ್ ಸಕ್ಸಸ್ ಗೈಸ್. ಮಧ್ಯದಲ್ಲಿ ಏನಾದ್ರು ಸಾಂಗ್ ಹಾಕಿದ್ರು ಇಲ್ಲ ಶಾಪಿದ್ರು, ಮಧ್ಯದಲ್ಲಿ ಏನಾದ್ರು ಕಾಮಿಡಿ ಸೀನ್ ಏನಾದ್ರು ಇದ್ರೆ ಅಕಸ್ಮಾತ್ ಇಲ್ಲಿರೋ ಡ್ಯಾನ್ಸರ್ಸ್ ಏನಾದ್ರು ಡ್ಯಾನ್ಸ್ ಮಾಡಿದ್ರೆ ವಿಡಿಯೋ ಆನ್ ಮಾಡ್ಕೊತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಹಾಲೆ ಎಲ್ಲಡ್ಕೆ ಹಾಕೊಂಡು ಕೂತವ್ರೆ ಅಜ್ಜಿದಿರು. ಪಾಪ ತುಂಬಾ ವಯಸ್ಸಾಗೋಗ್ಬಿಟ್ಟೈತೆ. ಇನ್ನು ಟೊಪ್ಪಿ ಬ್ಯಾಗ್ ಅಡಿಯಲ್ಲಿ ಇಟ್ಬಿಟ್ಟಿದೀನಿ ಮಮ್ಮಿ. ಸುಜ್ಜಿ ಉಲ್ಟಾ ಸುಜ್ಜಿ. ಅಪ್ಪಾಜಿ ಡ್ಯಾನ್ಸ್ ನೋಡಕ್ ನಾನು ಈ ಪೊಸಿಷನ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಜಾಗ ಇಲ್ಲ. One, two, three, four, get on the dance floor. ಗೈಸ್ ಏನು ಸುಚ್ಚಿ ಬಾ. ಕುಣಿಗಲಲ್ಲಿ ಪೊಲೀಸ್ ಇಳ್ದವ್ರೆ ಅಂತ ಇಳ್ದಿದ್ದೀವಿ. ಆದರೆ ಅವರೆಲ್ಲ ಏನೋ ಮಾತಾಡಕ್ಕೆ ಹೋಗೋರೆ, ನಾವು ತಿಂಡಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂಗಡಿಗೆ. ಆ್ಯಕ್ಚುಲಿ
ಏನ್ ಸುದ್ದಿ ಅದೇನು? ಬಾಯಪ್ಪ. ಹಾಯ್ ಚಿನ್ನುವರಿ. ಕಿವಿಗೆಲ್ಲ ಹೆಂಗ್ ಹಾಕೋ ಬಂದವ್ ನೋಡು. ಬಾಯಲ್ಲಿ ಗೈಸ್ ನನ್ನ ಮಗ ಬಂದ. ಇಲ್ಲಿ ಟಿಪ್ಪು ಮಲ್ಕೊಬಿಟ್ಟಿದ. ನಮ್ಮ ಅಕ್ಕನ ಮಗ 6 ಗಂಟೆವರೆಗೂ ಬಿಡಲ್ವಂತೆ. ಫೋಟೋಸ್ ತಕೋಬಹುದು. ಹಾಯ್ ಗೈಸ್, ಅಂತೂ ಇಂತೂ ಟೈಮು 5 ಕಾಲ್ ಆಯ್ತು. ನೈಟ್ ಪೂರ್ತಿ ಜರ್ನಿ ಮಾಡ್ಕೊಂಡು ಬಂದ್ವಿ. ಮುಳ್ಳಯ್ಯನಗಿರಿ ಹತ್ರ ಇದ್ದೀವಿ. 6 ಗಂಟೆವರೆಗೂ ಮೇಲ್ಗಡೆ ಬಿಡಲ್ವಂತೆ, ಅದಕ್ಕೋಸ್ಕರ ವೇಟ್ ಮಾಡ್ತಿದೀವಿ. ಡಿಂಪು ಇಲ್ಲ ಆಫ್ ಮಾಡೋನೆ. ಹಾಯ್ ಡಿಂಪು. ಹಾಯ್ ಡಿಂಪು. ಸುಸ್ತಾಗ್ಬಿಟ್ಟವ್ರು. ವಿಡಿಯೋ ಹೇಳ್ತಾ ಇದೀಯ ನೀನು? ಇವ್ರಿಗೆ ಹೇಳ್ತಾ ಇದ್ಯಾ? ನನಗೆ ಹೇಳ್ತಿದ್ದೆ ಅಂತ ಅಲ್ಲಿಗೆ ಹೇಳ್ತಿರೋದು. ಅಂದ್ರೆ ಆಲ್ರೆಡಿ ಎಷ್ಟೊಂದು ಟೇಕ್ ಆಗೋಗಿದ್ದೆ. ಅಂದ್ರೆ ಕ್ಯಾಮ್ರಾಮ್ಯಾನು ವಿಡಿಯೋ ಮ್ಯಾನು ಎಲ್ಲ ಸುಸ್ತಾಗ್ಬಿಟ್ಟವ್ರು. ಇವಾಗ ಮತ್ತೆ ಹತ್ರ ಕ್ಯಾಮ್ರಾ. ಓಹ್ ವ್ಲಾಗರ್. ಸ್ವಲ್ಪ ಒಂದು ನಿಮಿಷ ಇರೋ, ಇಲ್ಲಿ ಸ್ವಲ್ಪ ಲೊಕೇಶನ್ ಚೆನ್ನಾಗೈತೆ, ಇಲ್ಲಿ ಮಾಡೋಣ ಅಂತ. ಇಲ್ಲಿ ಮಾಡ್ಕೊಡ್ತೀರಾ? ಇದು ಇಲ್ಲ, ಇನ್ನೊಂದ್ಸಲ ಲೊಕೇಶನ್ ಚೆನ್ನಾಗೈತೆ. ಹಾ ಸುಚಿ, ಶಶಿ ಶಶಿ ಸುಚಿ ಇಲ್ಲೊಂದ್ಸತಿ ಮಾಡ್ಕೊಡ್ತೀರಾ ವಿಡಿಯೋ? ಯಾಕೆ? ನಂಗೇನೋ ಬೇಡ, ಬಾ, ಪರವಾಗಿಲ್ಲ, ಬಾ. ಕೊಡ್ಸಕ್ ಹೋಗ್ಬಿಡ, ಏನು ಪರವಾಗಿಲ್ಲ ತಗೋ. ಪರವಾಗಿಲ್ಲ ಬೇಡ, ಪರವಾಗಿಲ್ಲ ಬೇಡ, ಪರವಾಗಿಲ್ಲ ಬೇಡ, ನಂಗೆ ಬೇಡ ಬೇಡ ಅಂದ್ರೆ ಇನ್ಸ ಮಾಡ್ತವ್ರೆ. ಈ ಟೀ ಬೇಕಾ? ಪರವಾಗಿಲ್ಲ ತಗೋ. ಬೇಡ, ಟೀನಾ? ಕಾಫಿ? 1 ರೂಪಾಯಿ ಐಸ್ ಕ್ರೀಮ್. ಚೇಂಜ್ ಆಯ್ತು 1 ರೂಪಾಯಿ. ಹಾ, ಕಾಫಿ. ಏ ಶಶಿ 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 ಚೆನ್ನಾಗೈತೆ ಕುಡಿ ಟೀ. ನೋಡಿ ಟೀ ಚೆನ್ನಾಗೈತೆ. ಸುಚಿ ಮುಳ್ಳಯ್ಯನಗಿರಿನೇ ತಾನೇ ಇದು? ಅಯ್ಯೋ, ಮುಳ್ಳಯ್ಯನಗಿರಿ ಮೇನ್ ಪಾಯಿಂಟ್ ಬಂದಿದ್ದೀವಿ ಗೈಸ್. ಯಾವ್ದಿದು? ಮಾಣಿಕ್ ದ್ವಾರ ಮೇನ್ ಪಾಯಿಂಟಿಗೆ ಬಂದಿದ್ದೀವಿ. ಸನ್ಸೆಟ್ ಅಲ್ಲಿ ಸಕ್ಕದಾಗಿದೆ. ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನೋಡಕ್ಕಂತೂ ವ್ಯೂ ಪಾಯಿಂಟ್ ರಿಯಲ್ ಆಗಿ ಸಕ್ಕದಾಗೈತೆ ಗೈಸ್. ಸುಮ್ನಿರಿಲ್ಲ, ಏನಿಲ್ಲ. ಹಾಯ್ ಆಂಟಿ ನೋಡ, ಇದೀವಿ ಇಲ್ಲೇ, ಸುಮ್ನಿರು. ಏನೋ ಹೇಳ್ತಿದ್ದೀವಿ. ಚಳಿಗೆ ಗುಬ್ರ ಇಟ್ಕೊಂಡಿದೀವಿ, ಎಲ್ಲ ಅಲ್ಗಲ್ ಉಯ್ತಾ ಇದೀವಿ. ಏನ್ ಮಾಡೋದು? ಅಲ್ಲೋ ನೋಡಿದ್ರೆ ತಲೆ ಸುಮ್ಮನೆ. ಅಲ್ಲಿ ಚಳಿಗೆ ಇಳಿಲೇ ಇಲ್ಲ ಗಾಯ್ಸ್. ಒಬ್ಬ ಎಷ್ಟು ಬಾ ಸೃಷ್ಟಿ, ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ ನೋಡು. ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಫೋನ್ ಕೂಡ ನಡುಕ್ತೈತೆ ಹಿಡ್ಕೊಳಕ್ಕೆ, ಎಷ್ಟು ಚಳಿ ಆಗ್ತೈತೆ. ಹೌದಾ? ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಗೆ ಹೋಗ್ತಿದ್ವಿ. ಏನು ಸುಚಿ? ಹೌದಾ? ಟಿಕೆಟ್ ಅಂತೆ. ಬೇಡ, ನಾವು ಫ್ರೀ ಟಿಕೆಟ್ ಅವ್ರು ನೋಡ್ತಾ ಇದೀವಿ. ಅಲ್ಲಿ ಟಿಕೆಟ್ ತಗೊಂಡು ಹೋಗ್ತವ್ರೆ. ಇಲ್ಲಿಗೆ ಇನ್ನೂ ಅಂಕಲ್ ತಗೋತವ್ರು ನೋಡು. ಸೊ ನಾವು ಇಲ್ಲಿಯೇ ನಿಂತ್ಕೊಂಡು ನೋಡ್ತೀವಿ. ಇಲ್ಲೇ ಚೆನ್ನಾಗೈತಪ್ಪ, ಅಲ್ಲಿ ದುಡ್ಡು ಕೊಟ್ಟು ನೋಡೋದಕ್ಕಿಂತ. ಟಿಂಪು ಎಲ್ಲಿ? ಯಾರ ಜೊತೆ? ನಂಗೆ ಕೋಲ್ಡೇ ಕಡಿಮೆ ಆಗಿದ್ದು, ಕೋಲ್ಡ್ ಇನ್ನೂ ಜಾಸ್ತಿ ಆಗೋಯ್ತು ಈ ವೆದರ್ಗೆ. ಅಯ್ಯಪ್ಪ, ಚಿಕ್ಕಮಗಳೂರಲ್ಲಿ ಯಾವಾಗಲೂ ಚಳಿ ಐತೆ. ಹೌದಾ?
ಗೈಸ್ ಇವಾಗ ಚಿಕ್ಕಮಂಗ್ಳೂರಲ್ಲಿರೋ ಹೊನ್ನಮನ ಹಳ್ಳ ಅಂತ ಯಾವುದೋ ರೀಲ್ಸಲ್ಲಿ ನೋಡಿರ್ತೀರ ಎಲ್ಲರೂ. ನಾನು ರೀಲ್ಸಲ್ಲಿ ನೋಡಿದ್ದೆ, ಯಾವಾಗಲೂ ಒಂದ್ಸಲಿ ರೀಲ್ಸಲ್ಲಿ ನೋಡಿದ್ದೆ. ಬೆಟ್ಟದ ಮೇಲೆಲ್ಲ ಫಾಲ್ಸ್ ಥರ ನೀರು ಹರಿತಾ ಇರುತ್ತೆ ನೋಡಿ. ನನಗೆ ಒಂದು ನಿಮಿಷ. ಹಿಂದೆ ಹೋಗಿ ಇಲ್ಲಿಗೆ ಬರುತ್ತೆ ನೋಡಿ ಗೈಸ್. ಹಾಯ್ ಗೈಸ್, ಇವಾಗ ಚುಂಚುಗಿರಿ ಅಂತ ಹೇಳ್ತೀವಿ. ಯಾವ್ದಿದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಇನ್ನ 3 ಕಿಲೋಮೀಟರ್ಸ್ ಇದೆಯಂತೆ ಬೆಟ್ಟ ಹತ್ತೋದು. ಟೈಮಿಂಗ್ ಇಲ್ಲ ನಮಗೆ, ಹತ್ತಕ್ಕೂ ಆಗಲ್ಲ ಈ ಬಿಸಿಲಲ್ಲಿ ಅಂದ್ಬಿಟ್ಟು ಶೇರಿಂಗ್ ವ್ಯಾನಲ್ಲಿ ಹೋಗ್ತಾ ಇದೀವಿ. ಮತ್ತೆ ಮೇಲ್ಗಡೆ ಹೌದೌದು. ಮತ್ತೆ ಗೈಸ್ ನಾನು ಈ ಟೋಪಿ ತಗೊಂಡೆ, ಮತ್ತೆ ಒಂದು ಗಾಗಲ್ಸ್ ತಗೊಂಡೆ. ನಿಮ್ಮ ಗಾಗಲ್ಸ್ ಎಲ್ಲ ಕೊಡಿಲಿ. ಆಡ್ಗೆ 550 ಆಯ್ತು, ಗಾಗಲ್ಸ್ಗೆ 1000 ರೂಪಾಯಿ. ಹೇಳು ಸತೀಶ್ ತರ ಇದು 1.5 ಲಕ್ಷದ ಕನ್ನಡಕ. ಇದು ದುಬೈಯಿಂದ ಇಂಪೋರ್ಟ್ ಮಾಡಿಸಿದ್ದು ಗೈಸ್. ಮುಳ್ಳಯ್ಯನಗಿರಿ ಬಂದೈತೆ. ದುಬೈಯಿಂದ ಇಂಪೋರ್ಟ್ ಮಾಡಿಸಿರೋದು ನನಗೆ ಅಂತಾನೆ ಕಳಿಸ್ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಪ್ಯೂರ್ ಗೋಲ್ಡ್ ಇಂದ ಮಾಡಿರೋದು, ಇದು ಗೋಲ್ಡ್ ಕೋಟೆಡ್. ಇದು ಡೈಮಂಡ್ ಮಿಕ್ಸ್ಡ್ ಗ್ಲಾಸ್. ಮತ್ತೆ ಇದಿದೆಯಲ್ಲ ಇಲ್ಲಿ ಸ್ಟೋನ್, ಇಲ್ಲಿ ಇದೆಯಲ್ಲ ಡಾಟ್ಸ್, ಅದೆಲ್ಲ ಏನದು ಮುತ್ತು ಮುತ್ತು. ಅದನ್ನ ಸಮುದ್ರದಿಂದ ಹುಡ್ಕಸಿನೇ ತರಿಸಿರೋದು ಗೈಸ್, ನನಗೆ ಅಂತಾನೆ ರೆಡಿ ಮಾಡ್ಸೋಕ್ಕೋಸ್ಕರ ಅಷ್ಟೇ ಗೈಸ್. ಅದನ್ನೇ ಡಾಗ್ ಸತೀಶ್ ಅವ್ರ ತಗ್ಗಿ ಗೈಸ್. ಆ್ಯಕ್ಚುಲಿ ವ್ಯಾನಲ್ಲಿ ಬರ್ತಾ ಇದೀವ, ವ್ಯಾನಲ್ಲಿ ಫುಲ್ಲು ಬೆಟ್ಟದವರೆಗೂ ಬಿಡ್ತಾರೆ ಅಂದ್ಕೊಂಡ್ವಿ. ಬೆಟ್ಟಕ್ಕೆ ಅರ್ಧನೂ ಇಲ್ಲ ಅನ್ಸುತ್ತೆ, ಸುಮ್ಮನೆ 200 ವೇಸ್ಟು ನೋಡಿ. ಇನ್ನು ಇಲ್ಲಿಂದ ಅಷ್ಟು ದೂರ ಬೆಟ್ಟ ಹತ್ಕೊಂಡು ಹೋಗ್ಬೇಕಂತೆ, ಸುಮ್ಮನೆ ವೇಸ್ಟ್. ಈ ಥರ ಅನ್ನೋದಾಗಿದ್ರೆ ನಾವು ಬರ್ತಾನೆ ಇರಲಿಲ್ಲ. ಏ ಬೀಳ್ತೀರಾ? ಟ್ರೈನಲ್ಲಿ ಬಂದ್ವಿ, ಆದರೆ ಈ ನೆಲದ ಮೇಲೆ ಕಾಲಿಡ್ತಾ ಇದ್ರೆ ಒಳ್ಳೆ ಐಸ್ ಮೇಲೆ ಕಾಲಿಟ್ಟಂಗೆ ಆಗ್ತೈತೆ. ನಿಜವಾಗ್ಲೂ ಅಷ್ಟೇ ಕೋಲ್ಡ್ ಆಗ್ತೈತೆ. ಚೆನ್ನಾಗೈತೆ ಗೈಸ್. ಹಾಕಮ್ಮ ನೀನೇ ಹಾಕು. ಎಷ್ಟು ಕೋಲ್ಡ್ ಅನಿಸ್ತೈತೆ ಗೊತ್ತಾ ಗೈಸ್. ನೆಲ ಕಲ್ಲು ಸೂಪರ್ ನಿಜ. ಇಲ್ಲೇ ಕುತ್ಕೊಬಿಡೋದ ಅನಿಸ್ತೈತೆ. ಹ್ಞೂ ಅಣ್ಣ ಅದೇ ಹೇಳಿದ್ದು ಗೈಸ್. ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ಕಾಣುತ್ತಂತೆ ಇಡೀ ಚಿಕ್ಕಮಗಳೂರು ಅಂತ ಹೇಳಿದ್ರು. ಇದು ಬರೀ ಇದಿಷ್ಟೇನ ಚಿಕ್ಕಮಗಳೂರು? ಇಲ್ಲಿ ಬರೀ ಕಾಡೆ ಕಾಣಿಸ್ತೈತೆ. ಇಲ್ಲಿ ಬರೋಕ್ಕೆ ಮೇನ್ ರೀಸನ್ ಇನ್ನೇನು ಅಂದರೆ ಕರ್ನಾಟಕದಲ್ಲೇ ನಂಬರ್ 1 ಹೈಯೆಸ್ಟ್ ಹಿಲ್ಸ್ ಅಂತ ಇದು. ಓಕೆ ಸಾರಿ, ಇಲ್ಲಿ ಈ ಬೆಟ್ಟ ಹತ್ತಕ್ಕೆ ಏನು ರೀಸನ್ ಅಂದರೆ ಕರ್ನಾಟಕದಲ್ಲೇ ನಂಬರ್ 1 ಹೈಯೆಸ್ಟ್ ಪೀಕ್ ಅಂತ ಇದು. ಅದಕ್ಕೋಸ್ಕರ ಹತ್ತಿ ಹೆಂಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಯಾವ ಫಾಲ್ಸ್ ಹೋಯ್ತಾ ಇರೋದು ಅಂಕಲ್? ಅಂಕಲ್ ಸಿರಿಮನೆ ಫಾಲ್ಸ್, ಎಮ್ಗೆಪುರ ಎಮ್ಲಕ್ಷ್ಮಿ ಫಾಲ್ಸ್. ಎಮ್ಗೆಪುರ ಎಮ್ಲಕ್ಷ್ಮಿ ಫಾಲ್ಸ್. ನಮ್ ಕತೆ ಎಲ್ಲ ನಾನು ನೋಡ್ತಾ ಇದ್ದೀನಿ. ಸುಕನಿ ಫಾಲ್ಸ್. ಗಾಯ್ಸ್ ಒಂದ್ ರೌಂಡ್ ನಿದ್ದೆ ಮಾಡಾಯ್ತು, ಇವಾಗ ಎದ್ವಿ. ಇನ್ನ ಗಾಡಿ ಓಡಿಸ್ತಾನೆ ಇದೆ ಪಾಪ ಅವತ್ತಲ್ಲೂ. ನಾವು ಮತ್ತೆ ನಿದ್ದೆ ಮಾಡಿದ್ದೀವಿ. ಇವಾಗ ಬೆಳಗಿನ ಒಂದೆರಡು ಸಲ ಇದ್ದೀವಿ. ಬೆಳಗ್ಗೆ ಮಾತ್ರ 3 ಜೊತೆ ಮಾಡವ್ರೆ. ಡ್ರೈವರ್ ಮಾತ್ರ 3 ಜೊತೆ ಡ್ರೆಸ್ ಚೇಂಜ್ ಮಾಡೋರು, ನಮ್ಮ ಹತ್ರ ಒಂದೇ ಡ್ರೆಸ್ಸಲ್ಲಿ ಇದ್ದೀವಿ ಬೆಳಗ್ಗೆಯಿಂದ. ಇವಾಗ ನಮ್ಮ ಸಿರಿಮನೆ ಫಾಲ್ಸಿಗೆ ಹೋಗ್ತಿದ್ವಿ, ಅಲ್ಲಿ ಆಟಾಡ್ತೀವಿ ಅಷ್ಟೇ. ಆಟಾಡಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಬೀಚಿಗೆ ಹೋಗ್ತೀವಿ. ಯಾವ ಬೀಚ್ಗೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಟ್ರಿಪ್ ಎಲ್ಲೆಲ್ಲಿಗೆ ಅಂತಲೇ ಪ್ಲ್ಯಾನ್ ಮಾಡಿಲ್ಲ, ಸುಮ್ಮನೆ ಬಂದಿದ್ದೀವಿ ಜೈ ಅಂತ. ಜೈ ಜಕ್ಕಮ್ಮ. ಜೈ ಜಕ್ಕಮ್ಮ. ಹಾಂ, ಅನ್ಪ್ಲಾನ್ ಟ್ರಿಪ್ಪು. ಅದಕ್ಕೆ ಆನ್ ದ ವೇ ಯಾವ್ದು ಸಿಗುತ್ತೆ, ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಪ್ರೆಸೆಂಟ್. ಆನ್ ದ ವೇ ಯಾವ್ದು ಸಿಗುತ್ತೆ ಅದೆಲ್ಲ ನೋಡ್ಕೊಂಡು ಹೋಗ್ತಾ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಬೇಡ, ಟ್ರಿಪ್ ಪ್ಲಾನರ್ ನಾನು. ಯಾರು ನೀನು? ನಿನ್ನ ಕರೆದಿದ್ದೆ ನಾವು,
ಹಿಂದೆ ಜರ್ನಿ ಮಾಡಿಕೊಂಡು ಇವಾಗ ಸಿರಿಮನೆ ಫಾಲ್ಸಿಗೆ ಬಂದಿದ್ದೀವಿ. ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಎಷ್ಟೊಂದು ಜನ ಅವ್ರೆ. ಅದು ಪರ್ ಹೆಡ್ಗೆ 50 ರೂಪೀಸ್ ಟಿಕೆಟ್ ಬೇರೆ. ಇಷ್ಟು ಜನದ ಮಧ್ಯೆ ಜಾತ್ರೆ ಥರ ಆಟ ಆಡೋಕ್ಕೆ. ಅಯ್ಯೋ ಚಳಿ ಆಯ್ತದೆ. ಇಲ್ಲಿ ಚಳಿ ಆಗ್ತೈತೆ, ಬಿಸಿಲಿಲ್ವಲ್ಲ. ಇಷ್ಟೊತ್ತು ಶೆಕೆ ಆಗ್ತಿತ್ತು. ಫಾಲ್ಸ್ ಇಲ್ಲಿಗೆಲ್ಲ ನಾವು ಬಂದಿದ್ದು. ಮಡಿಕೇರಿಯಿಂದ ಇಲ್ಲಿಗೆ ಬಂದಿಲ್ಲ. ಯಾವ ಊರಂಟಿ ನಿಮ್ದು? ಎಲ್ಲರೂ ಆಟ ಆಡೋದು. ನೀಟಾಗಿ ಗಿಡಪತಿ ಒಳಗಡೆ ಅಲ್ಲ, ಪರ್ಸ್ನ ಒಳಗಡೆ ನೀಟಾಗಿ ಬಿಡು ಅಂತ. ನಿನ್ ಫೋನ್ ಅಲ್ಲ ಏನು ಆಗಲ್ಲ. ಇಲ್ಲಿ ಏನು ಆಳ ಐತೆ? ಹೌದಾ ಗೈಸ್, ಆಕ್ಚುಲಿ ಇಲ್ಲಿ ಫೋನ್ ಯೂಸ್ ಮಾಡಕ್ ಆಗಲ್ಲ. ನಾ ಫಸ್ಟ್ ಆಟ ಆಡ್ಬಿಟ್ಟು ಗುಂಡೋಕ ಕರೀತಾರಲ್ಲಿ. ಅವ್ರ ಸೈಡ್ ಹೋಗಲ್ಲ. ವಾಪಸ್ ಹೋಗ್ತಿದ್ದೀವಿ ಗೈಸ್. ಫೋಟೋಸ್ ಎಲ್ಲ ಹಾಯ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು. ಅಪ್ಪ ತಲೆನೋವು ಬಂದ್ಬಿಡ್ತು ನೀರಲ್ಲಿ ನಿಂದು. ನೆನಿಬೇಕು ಇನ್ನೊಂಚೂರ ನೀನು. ಮತ್ತೆ ಇವಾಗ ಪ್ಲಾನ್ ಎಲ್ಲಿ? ನೆಕ್ಸ್ಟ್ ಪ್ಲಾನ್ ಬಿ ಗೊತ್ತಿಲ್ಲ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಮತ್ತೆ ಟೈಮ್ ಎಷ್ಟು ಅಕ್ಕ? ಅಯ್ಯೋ ಅಷ್ಟೇನಾ? ಅಯ್ಯೋ ನಾನು ಇಷ್ಟೇ ಸಾಕು ರೂಮ್ ಮಾಡ್ಕೊಂಡು ಮಲ್ಕೊಳ್ಳೋದ ಅಂತ ಅನ್ಕೋತಿದ್ದೆ. ಅಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ ಸುಸ್ತಾಯ್ತು. ಗೈಸ್ ಸುಮ್ಮನೆ ಟಿಕೆಟ್ ತಗೊಂಡು ಒಳಗಡೆ ಬಂದ. ಒಳಗಡೆ ತಗೊಂಡು ಬಂದಿದ್ ವೇಸ್ಟ್. ಇವರು ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ಅಪ್ಪಾಜಿ ಬಂತು. ಮತ್ತೆ ನನ್ನ ತಮ್ಮ 3 ಜನನು ವೇಸ್ಟ್. ಸುಮ್ಮನೆ ವೇಸ್ಟ್ಗಳು. 5 ನಿಮಿಷ ಇರ್ಲಿ, ಬಟ್ಟೆನೂ ಒದ್ದೆ ಮಾಡಕ್ ಬಿಡ್ಲಿಲ್ವೇನೋ ಇವರು. ಅಷ್ಟು ಬೇಗ ಬಂದ್ಬಿಟ್ರು. ನಮ್ನು ಬಿಡ್ತಿರ್ಲಿಲ್ಲ. ಹಾರನ್ನ ಬಿಡ್ತೀವ ಕಟ್ಕೊಂಡು ಬಂದ. ಶಾಂಪು ಹಾಕ್ಲಿಲ್ಲ, ಮೈ ಸೋಪ್ ಹಾಕ್ಲಿಲ್ಲ, ಬೈಕ್ ಪೇಸ್ಟ್ ಹಾಕ್ಲಿಲ್ಲ. ಆದ್ರೂ ಚೆನ್ನಾಗಿತ್ತು. ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಫಾಲ್ಸ್ ಅಲ್ಲಿ ಆಟ ಆಡಿದ್ದು ಚೆನ್ನಾಗಿತ್ತು. ನಾಟ್ ಬ್ಯಾಡ್. ಪ್ರಾಮಿಸ್ ಆಗ್ಲು ಫಾಲ್ಸ್ ಎಲ್ಲ ಆಟ ಆಡಿರ್ಲಿಲ್ಲ. ರಿಯಲ್ ಆಗಿ ನೋಡಿದೆ ಫಸ್ಟ್ ಟೈಮ್. ನೋಡಿದೀನಿ. ನಮ್ದು ಇನ್ಸ್ಟಾಗ್ರಾಮ್ ಪ್ರೈವೇಟ್ ಜೊತೆಗೆ ಒಂದು ಫೋಟೋನು ಪೋಸ್ಟ್ ಮಾಡಿಲ್ಲ. ಕೊಡು. ಮತ್ತೆ ಸಿಗುವ. ಬಾಯ್ ಗೈಸ್. ಇವಾಗ ಶೃಂಗೇರಿ ದೇವಸ್ಥಾನ ಹಿಡ್ಕೊಂಬ. ಇಲ್ಲ ನಿಮಿಷ ಮಮ್ಮಿ ವಿಡಿಯೋ ಹಿಡ್ಕೊ. ನೀನು ಬನ್ನಿ ಹಿಡ್ಕೊ. ಉಡುಪಿ ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ತೋರ್ಸಮ್ಮ ಸುತ್ತ. ಉಡುಪಿ ಅಂತಾನೆ ಬರ್ತೈತೆ ಬಾಯಿಗೆ. ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ಸ್. ಇವಾಗ ನೆಕ್ಸ್ಟ್ ಇದು ಮುಗಿಸ್ಕೊಂಡು ಸೀದಾ ಮುರುಡೇಶ್ವರಕ್ಕೆ ಹೋಗಿ ಆಲ್ಟ್ ಆಗಬೇಕು. ಫಿಶ್ ತಿನ್ಬೇಕು. ಹಲೋ ಮ್ಯಾಮ್, ಕಮ್ ಹಿಯರ್. ಯಾರನ್ನಿಲ್ಲ ಅಂದ್ರೆ ವ್ಲಾಗ್ ಸೇ ಹಾಯ್. ಇಲ್ಲಿ ಇರೋ ಥರ ಫೀಲು ವ್ಯಾನ್ ಒಳಗಡೆ ಹೋದಾಗ ಯಾಕೆ ಇರಲ್ಲ ಅಂತ ಅಲ್ವಾ? ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಏನು ಅನಿಸಲೇ ಇಲ್ಲ ಅಂತಾನೆ. ಇವಾಗ ಬೆಳಗ್ಗೆ ನಿನ್ನೆ ಎಷ್ಟು ಆರಾಮ ಊಟ ಎಲ್ಲ ಮಾಡ್ಕೊಂಡು ಬಂದಿತ್ತಪ್ಪ. ಭಜನೆ ಥರ ಮಾಡ್ತಾರೆ ಅನಿಸುತ್ತೆ. ಹಾಂ, ದೇವಸ್ಥಾನಕ್ಕೆ ಹೋದಾಗ ಕಾಲು ತೊಳ್ಕೊಳಕ್ಕೆ ತಲೆಗೆ ನೀರು ಮುಗಿಸ್ಕೊತೀವಲ್ಲ,
ಚಿಂತಿಸ್ಕೋಬಾರ್ದಂತೆ. ನಮ್ಮನೆ ಕತೆ ಓದಿಸ್ದಾಗಲೋ ಅಥವಾ ಶಶಿಯವ್ರ ಮನೆ ಕತೆ ಓದಿಸ್ದಾಗಲೋ ಹೇಳಿದ್ರು, ನೆನಪೈತಾ? ನಿಜವಾಗ್ಲೂ ಅದೇ ಇವಾಗ ಎಲ್ಲರೂ ತೀರೋದಾಗ ಅವ್ರನ್ನ ಮಣ್ಣಾಕ್ಬಿಟ್ಟು ತಲೆಗೆ ನೀರು ಹಚ್ಕೊಬರ್ತೀವಿ ಗೊತ್ತಾ? ಹಾಂ, ಆ ಥರ ಅಲ್ಲಿ ಹಚ್ಕೊಂಬರೋದು. ದೇವಸ್ಥಾನಕ್ಕೆ ಬಂದಾಗ ಆ ಥರ ತಲೆಗೆ ನೀರು ಹಚ್ಕೋಬಾರ್ದು ಅಂತ ಹೇಳ್ತಿದ್ರು ಗೈಸ್. ಸೊ ನೀವು ಇನ್ಮೇಲೆ ದೇವಸ್ಥಾನಕ್ಕೆ ಬಂದಾಗ ತಲೆ ಮೇಲೆ ನೀರನ್ನ ಇಸ್ಕೊಬೇಡಿ. ನನ್ನ ವಾಯ್ಸ್ ಕೇಳಿಸುತ್ತೆ ಏನೋ ಗೊತ್ತಿಲ್ಲ. ಉಡುಪಿ ಕೃಷ್ಣ ದೇವರಾಯನ, ಉಡುಪಿ ಶಾರದಾಂಬ ಸನ್ನಿಧಿ, ಸಾರಿ. ಗೈಸ್ ಒಳಗಡೆ ನಿಜ ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು ಗೈಸ್. ಅದು ನೋಡೋಕ್ಕೇ ಖುಷಿ ಆಗ್ತಿತ್ತು. ಆದರೆ ಅಲ್ಲೆಲ್ಲ ಪೊಲೀಸ್ ಥರ ಎಲ್ಲ ಇದ್ದರು, ಪೊಲೀಸ್ ಎಲ್ಲ ಅವರು. ತುಳಸಿ ಕಟ್ಟೆ ನೋಡಿ ಚೆನ್ನಾಗಿ ಮಾಡೋರು ಎಲ್ಲ ಚೆನ್ನಾಗಲ್ಲ. ಹಾಂ, ಅದಕ್ಕೆ ಮತ್ತು ಎಷ್ಟೊಂದು ಕಡೆ ಬೋರ್ಡು ಹಾಕಿದ್ರು ಫೋಟೋಗ್ರಫಿ ಮಾಡ್ಕೊಳ್ಳೋರು ಅಂತ. ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಸಾರಿ, ತೋರ್ಸೋಕ್ಕಾಗಲಿಲ್ಲ. ಅದು ನಿಜವಾಗ್ಲೂ ಅಷ್ಟೇ ಚೆನ್ನಾಗಿತ್ತು ಗೈಸ್. ಸಾರಿ, ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ. ಅಲ್ಲಿ ಫೋನ್ ಫೋಟೋಗ್ರಫಿ ನಾಟ್ ಅಲೌಡ್ ಅಂತಲೇ ಹಾಕಿಲ್ಲ ಅಂದ್ರೂ ನಾನು ಮಾಡ್ಕೊಳ್ಳೋದೇ ಮರ್ತೋಗ್ತೀನಿ. ನಾನು ಏನಾದ್ರು ನೋಡಿದಾಗ ತಗೊಳಕ್ಕೆ ಹೋಗ್ತೀನಿ, ಮತ್ತೆ ಅದೇ ಮರ್ತೋಗ್ತೀನಿ. ಸದ್ಯಕ್ಕೆ ಈ ಪ್ರಸಾದ ಮತ್ತು ಈ ಬಳೆ ತೊಗೊಂಡಿದ್ದೀನಿ ಅಷ್ಟೇ. ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಹುಡುಕ್ತಾ ಇರ್ತಾರೆ. ಇವಾಗಿನ್ನೂ ಮುರುಡೇಶ್ವರಕ್ಕೆ ಬಂದು ಇಳಿದಿದ್ದೀವಿ. ಟೈಮ್ ಬಂದು 10:30 ಆಗೈತೆ. ರೂಮ್ ಮಾಡೋಕ್ಕೆ ನಮ್ಮ ಅಪ್ಪಾಜಿ ಮತ್ತು ಅಂಕಲ್ ಹೋಗೋರೆ. ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ, ಉಣ್ಣಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಅಷ್ಟೇ ಅಷ್ಟೇ ಗೈಸ್, ಬೈ ಬಾಯ್. ಗೈಸ್ ಇದೆ ನಾವು ಮಾಡ್ಕೊಂಡಿರೋ ರೂಮ್. ಮಮ್ಮಿ ನಾನು ಲಾಸ್ಟು, ನಾನು ಆ ಕಡೆ ಕಾರ್ನರ್. ನನಗಾಗಲ್ಲ. ನಮಸ್ತೆ ಗಾಯ್ಸ್, ರಾತ್ರಿ ಎಂಡಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಎದ್ದು ಎಂಡಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಬಾಯ್ಸ್, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್, ಬೈ ಬಾಯ್.